ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 30ನೇ ಅಧ್ಯಾಯ 5ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ಆತನ ಕೋಪವು ಕ್ಷಣ ಮಾತ್ರವೇ, ಆತನ ಅನುಗ್ರಹವು ಜೀವಮಾನವೆಲ್ಲ ಇರುವುದು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ದೇವರ ಕೋಪ ಅದು ಏನ್ ಮಾಡುವಂತದ್ದಾಗಿದೆ? ಕ್ಷಣ ಮಾತ್ರವೇ ಇರುವಂತದ್ದಾಗಿದೆ. ಒಂದು ವೇಳೆ ಕರ್ತನು ನಮ್ಮ ಮೇಲೆ ಒಂದು ಕೋಪಿಸಿಕೊಳ್ಳುವಾಗ ಆತನ ಕೋಪ ನಮ್ಮ ಜೀವಿತಗಳಲ್ಲಿ ಅದು ಕ್ಷಣ ಮಾತ್ರವೇ ಇರುವಂತ ಒಂದು ಕೋಪವಾಗಿದೆ. ಆತನು ನಮ್ಮ ಮೇಲೆ ದೀರ್ಘವಾಗಿ ಆತನು ಏನ್ ಮಾಡುವುದಿಲ್ಲ, ಕೋಪಿಸಿಕೊಳ್ಳುವುದಿಲ್ಲ. ನನ್ನ ಮಗನು ಪಾಪವನ್ನ ಮಾಡಿದ್ದಾನೆ, ನನ್ನ ಮಗಳು ಪಾಪವನ್ನ ಮಾಡಿದ್ದಾಳೆ ಎಂದು ಕರ್ತನು ನಮ್ಮ ಮೇಲೆ ದೀರ್ಘವಾಗಿ ಕೋಪಿಸಿಕೊಳ್ಳದೆ, ಆತನು ನಮ್ಮ ವಿಚಾರಗಳಲ್ಲಿ ಕ್ಷಣ ಮಾತ್ರವೇ ನಮ್ಮನ್ನ ದೇವರು ಏನ್ ಮಾಡುವರಾಗಿದ್ದಾರೆ, ಕೋಪಿಸಿಕೊಳ್ಳುವವರಾಗಿದ್ದಾರೆ. ಆದರೆ ಆತನ ಒಂದು ಅನುಗ್ರಹವು ಜೀವಮಾನದಲ್ಲೆಲ್ಲ ಇರುವಂತದ್ದಾಗಿದೆ. ದೇವರ ಕೃಪೆ, ದೇವರ ಅನುಗ್ರಹ ಅದು ನಮ್ಮ ಜೀವಮಾನದಲ್ಲೆಲ್ಲ ಅದು ಇರುವಂತದ್ದಾಗಿದೆ. ಪ್ರೀತಿಯುಳ್ಳ ದೇವ ಜನರೇ, ದಾವೀದನ ಜೀವಿತದಲ್ಲಿ ಹೇಗೆ ದೇವರ ಅನುಗ್ರಹವು, ದೇವರ ಕೃಪೆಯು ಅವನ ಜೀವಮಾನದಲ್ಲೆಲ್ಲ ಇತ್ತು, ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ಕರ್ತನ ಕೃಪೆ, ಕರ್ತನ ಅನುಗ್ರಹವು ನಮ್ಮ ಜೀವಿತದ ಕಾಲದಲ್ಲೆಲ್ಲ ಅದು ಇರುವಂತದ್ದಾಗಿದೆ. ನಾವು ಗತಿಸಿ ಹೋಗುವವರೆಗೂ ದೇವರ ಕೃಪೆ ಅದು ನಮ್ಮನ್ನ ನಡೆಸುವಂತದ್ದಾಗಿದೆ. ಪ್ರೀತಿಯುಳ್ಳ ದೇವ ಜನರೇ, ನಾವು ಇವತ್ತು ಯೋಚಿಸುವಂಥದ್ದು ಬೇಡ. ದೇವರ ಕೋಪ ಅದು ಕ್ಷಣ ಮಾತ್ರವೇ, ದೇವರ ಅನುಗ್ರಹ ಅದು ಜೀವಮಾನವೆಲ್ಲ ಇರುವಂತದ್ದಾಗಿದೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ನಿಮಗೆ ಸ್ತೋತ್ರ. ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳಲ್ಲಿ ಉಂಟಪ್ಪ, ನೀನು ಅವರನ್ನು ಆಶೀರ್ವಾದಿಸು ದೇವರೇ. ಅಪ್ಪ ಕರ್ತನೆ, ನೀನು ಅವರ ಜೀವಿತಗಳಲ್ಲಿ ಕಾರ್ಯವನ್ನ ಮಾಡು. ನಿನ್ನ ಅನುಗ್ರಹವು ಅವರ ಜೀವಮಾನವೆಲ್ಲ ಇರುವಂತದ್ದಾಗಲಿ ದೇವ. ನಿಮ್ಮ ನಾಮಕ್ಕೆ ಸ್ತೋತ್ರ ಕರ್ತನೆ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.